ಜನರ ಸೇವಕ, ಜನರ ನಾಯಕ, ಜನರ ನಡುವೆ ಬರಬೇಕಾದ ಅವಶ್ಯಕತೆನೇ ಇಲ್ವಾ ಹಾಗಾದರೆ? ಅಲ್ಲ, ಇಲ್ಲಿದೆಯೋ ಇಲ್ವೋ? ಈಗ ನಾನು ಹೇಳ್ತಿರೋ ಕಡೆ ಅವಶ್ಯಕತೆ ತುಂಬ ಇದೆ, ಕರೆಕ್ಟ್ ಅಲ್ವಾ? ಕರೆಕ್ಟಾ ಇಲ್ವಾ? ಅಲ್ಲ, ನಾನು ಹೇಳ್ತಿರೋದು ಕರೆಕ್ಟಾ ಇಲ್ವಾ? ಇವಾಗ ಒಂದೆಲ್ಲೋ ನಾವು ಎಷ್ಟೋ ಕಡೆ ನೋಡಿದ್ದೀವಿ, ಎಲ್ಲೋ ಚಾವಡಿ ಎಲ್ಲ ಕಿತ್ಕೊಂಡ್ಬೀಳ್ತಿದೆ, ಮಕ್ಕಳೆಲ್ಲ ಹೊರಗೆ ಕೂರಿಸಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಅಂತ. ಹಂಗಂತ ಚೆನ್ನಾಗಿಲ್ಲ ಅಂತಲ್ಲ, ಅದ್ಭುತವಾದ ಶಾಲೆಗಳು ಇದೆ ನಮ್ಮ ಕರ್ನಾಟಕದಲ್ಲಿ, ಚೆನ್ನಾಗೂ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಚೆನ್ನಾಗಿ ಇಲ್ದಿರೋ ಕಡೆ, ಯಾಕಂದರೆ ಎಲ್ಲವೂ ಚೆನ್ನಾಗಿದ್ದ ಬದಲಾವಣೆ ಬಯಸೋದೇ ಇಲ್ಲ ನನ್ನ ಪ್ರಕಾರ ಜನ. ಸ್ವರ್ಗದ ಮೇಲೆ ಒಂದು ಸ್ವರ್ಗ ಕಟ್ಟಕ್ಕಾಗಲ್ಲ, ಸ್ವರ್ಗದ ಮೇಲೆ ಸ್ವರ್ಗ ಕಟ್ಟಕ್ಕಾಗಲ್ಲ. ಇಲ್ಲಪ್ಪ ಎಲ್ಲ ಚೆನ್ನಾಗಿದೆ, ಏನೇ ಬಂದು ನಾನು ಬದಲಾವಣೆ ಮಾಡ್ತೀನಿ ಅಂತೀರಾ ಅಂದರೆ ಇಲ್ಲ. ನಿಜವಾಗ್ಲೂ ಉದ್ಯೋಗ ಸಮಸ್ಯೆ ಇದೆ, ಏನು ಹೇಳಿ, ಬದುಕೆಲ್ಲವೂ ಕಾಸ್ಟ್ ರೈಸ್ ಆಗ್ತಾ ಇದೆ. ಹೌದು, ಏನು ಹೇಳಿ ಅಲ್ವಾ? ಹೌದು. ಇದಕ್ಕೆ ಏನು ಮಾಡಬೇಕು, ಹೆಂಗೆ ಉದ್ಯೋಗ ಸೃಷ್ಟಿ ಮಾಡಬೇಕು? ಈಗ ನೀವು ಹೇಳ್ದಂಗೆ ಈಗ ಫ್ರೀ ಬೀಸ್ ಅಂತಾರೆ, 3,000 ಕೊಡೋದು, 5,000 ಕೊಡೋದು ತಪ್ಪು ಅಂತ. ನಾನು ಹೇಳಿದ್ದು ಅದನ್ನೇ ಕೊಡೋದು ತಪ್ಪಲ್ಲ ನನ್ನ ಪ್ರಕಾರ. ಹೌದು, ಹೋಗಬೇಕು, ಜನಗಳಿಗೆ ದುಡ್ಡು ಸೇರಬೇಕು, ಅದಕ್ಕೊಂದು ಎಕ್ಸ್ಟ್ರಾ ಒಂದು ಸೇರಿಸಿ ಅವ್ರಿಗೊಂದು ಸಣ್ಣ ಉದ್ಯೋಗ ಕೊಡಿ, ಒಂದು ವಾಲಂಟ್ರಿ ಥರ ಒಂದೇನೋ ಒಂದು ಕೆಲಸ ಕೊಡಿ, ಒಂದು ಸಣ್ಣದು ಒಂದು ಸ್ಟೈಪಂಡ್ ಥರ ಕೊಡಿ. ಸಾಟರ್ಡೆ ಸಂಡೇ ಒಂದು ಟ್ರಾಫಿಕ್ ಪೊಲೀಸ್ ಥರ ಮಾಡಪ್ಪ, ಒಂದು ಸಣ್ಣ ಟ್ರೈನಿಂಗ್ ಕೊಟ್ಬಿಟ್ಟು ಒಂದು ಟ್ರಾಫಿಕ್ ಪೊಲೀಸ್, ಯಾಕಂದರೆ ಪೊಲೀಸವ್ರಿಗೂ ಒಂದು ಇದು ಸಿಗುತ್ತೆ. ಹೌದು, ಆ ಥರ ಸಾವಿರಾರು ಉದ್ಯೋಗ ಇದೆ. ಆದರೆ ಯಾಕೆ ಇಲ್ಲಿ ಉಪೇಂದ್ರ ಅವರ ಮೇಲಿನ ಪ್ರಶ್ನೆಗಳು ಯಾಕೆ ಪದೇ ಪದೇ ಉದ್ಭವ ಆಗುತ್ತಾ ಹೋಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ಅದನ್ನು ನೀವು ಯಾವ ರೀತಿಯಾಗಿ ಸ್ವೀಕರಿಸ್ತೀರಿ ಅನ್ನೋಂಥದ್ದು ನನಗೂ ಕೂಡ. ಉಪೇಂದ್ರ ಅವ್ರ ಹತ್ರ ಎಲ್ಲ ಒಳ್ಳೆಯ ಕಾನ್ಸೆಪ್ಟ್ ಇದೆ. ಹೌದು, ಅವ್ರು ಹೇಳ್ತಿರೋದೆಲ್ಲ ಕರೆಕ್ಟಾಗೇ ಇದೆ. ಹೌದು, ಅವ್ರು ಭಾಳ ಸಿಂಪಲ್ಲಾಗಿ ಅವ್ರು ಹೇಳ್ತಾ ಇದ್ದಾರೆ ಇದನ್ನು. ಹೌದು, ಅದು ಜನರಿಗೆ ಟೆಕ್ನಾಲಜಿನ ಬಳಸ್ಕೊಂಡು ಈ ರೀತಿಯಂಥ ಆಡಳಿತ ಸಿಗಬೇಕು, ಇದೆಲ್ಲವೂ ಹೌದು. ಆದರೆ ಉಪೇಂದ್ರ ಅವರು ಸೀರಿಯಸ್ ಆಗಿಲ್ಲ, ಈ ವಿಚಾರದಲ್ಲಿ ಗಂಭೀರವಾಗಿ ಯೋಚನೆ ಮಾಡ್ತಾ ಇಲ್ಲ. ಅವರ ಒಟ್ಟು ನಡವಳಿಕೆ ಗಂಭೀರವಾಗಿಲ್ಲ, ಅದು ಕೇವಲ ಚರ್ಚೆಗೆ ಮಾತ್ರ ಇದೆ ಹೊರತು ಇಲ್ಲ. ಕೇಳಿ, ಎಲೆಕ್ಷನ್ ನಿಂತ್ಕೊತಾ ಇದ್ದೀವಿ, ಇನ್ಮೇಲೆ ನಾನು ನಿಂತ್ಕೊಂತೀನಿ ಎಲೆಕ್ಷನ್ಗೆ. ನೀವು ಸೀರಿಯಸ್ನೆಸ್ ಬೇಕು ಅಂದರೆ ನೀವು ನಿಲ್ತೀರಿ, ನಾನು ನಿಲ್ತೀನಿ. ಇನ್ನು ಯಾವ ಥರ ಸೀರಿಯಸ್ನೆಸ್ಸು? ನೀವು ನಿಲ್ತೀರಿ ಅನ್ನುವಂಥದ್ದೇ ಮೊದಲ ಸೀರಿಯಸ್ ಆಗಿರಬೇಕಾಗಿದೆ. ಯಾಕಂದ್ರೆ ಉಪೇಂದ್ರ ನೀವು ಹೇಳಿದ್ದೇನು, ಹೌದು, ನೀವಾಗಿನೇ ಆಯ್ಕೆ ಮಾಡ್ಕೊಳ್ತೀರಿ, ಆವಾಗ ಹಿಂಗ ಇಲ್ಲ ಅದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳಾಯ್ತು. ಏನು ಗೊತ್ತಾ, ನಾನು ಏನಕ್ಕೆ ಗೊತ್ತಾ, ಫಸ್ಟ್ ಆಫ್ ಆಲ್ 5 ವರ್ಷ 6 ವರ್ಷ ನಾನು ಯಾಕೆ ನಿಂತ್ಕೊಳ್ಳಲ್ಲ ಅಂತಿದ್ದೆ ಅಂದರೆ, ಮತ್ತೆ ಉಪೇಂದ್ರ ಬಂದಿದ್ದಾರೆ, ಉಪೇಂದ್ರಂಗೆ ಓಟ್ ಹಾಕ್ಬಿಟ್ರೆ ಏನೋ ಆಗೋಗ್ಬಿಡುತ್ತೆ, ಅದು ಬೇಡ. ಮತ್ತೆ ಉಪೇಂದ್ರ ಒಬ್ಬ ಫೆಮಿಲಿಯರ್ ಪರ್ಸನ್ನು, ನೋಟೆಡ್ ಪರ್ಸನ್, ಒಬ್ಬ ಸೆಲೆಬ್ರಿಟಿ, ಬೇಡ. ನೋಡೋಣ ಜನರಲ್ಲಿ ಅದು ಬರುತ್ತಾ ಅಂತ ಒಂದು ಪ್ರಯತ್ನ ಪಟ್ಟೆ ಅಷ್ಟೇ ನಾನು. ಓಕೆ, ನೀವು ಅವಾಗ ಕೆಲವರು ಅದನ್ನೇ ಕೇಳಿದ್ರು, ಅಲ್ಲಪ್ಪ ನಿಮ್ಗೆಲ್ಲ ದೇವ್ರು ಕೊಟ್ಟಿದ್ದಾನೆ, ಅಟ್ಲೀಸ್ಟ್ ಈಗ ನೀನು ಸೇವೆ ಮಾಡೋಕ್ಕೆ ಬಂದಿದ್ಯಾ, ನೀನು ಮಾಡಿ ಸ್ಟಾರ್ಟ್ ಮಾಡಿ ಮೊದಲೇ ಅಂತ. ನಾನು ರೆಡಿ ಇದ್ದೀನಿ ಖಂಡಿತ, ಬಟ್ ನನಗೆ ಒಂದು ಸಣ್ಣ ವಿಶ್ವಾಸ ಬರಬೇಕು. ಏನು ಹೇಳಿ, ನಾನು ಬರೋದಕ್ಕೂ ಕೂಡ ಜನ ಗೆಲ್ತಾರೆ ಅನ್ನೋ ವಿಶ್ವಾಸ ಬಂದ್ಬಿಡ್ತು ಅನ್ಕೊಳ್ಳಿ, ನನಗೆ ಖಂಡಿತ ಬರ್ತೀನಿ ನಾನು ಕೆಲಸ ಮಾಡೋದಕ್ಕೆ. ನನಗೆ ಜನರು ಗೆಲ್ತಾರೆ ಅನ್ನೋ ವಿಶ್ವಾಸನೇ ಬರಲಿಲ್ಲ ಅನ್ಕೊಳ್ಳಿ. ಇವತ್ತಿಗೂ ಜನರು ಏನೋ ಒಂದು ದೊಡ್ಡ ಕ್ರೇಜ್ನ ನೋಡೋದು, ಒಂದು ದೊಡ್ಡ ಪ್ರೊಸೆಷನ್ ನೋಡೋದು, ಅವಾಗ ನನಗೇನು ಅನ್ಸುತ್ತೆ, ಇಲ್ಲ ಅದೇ ಕರೆಕ್ಟ್ ಇರಬೇಕು, ಮೋಸ್ಟ್ಲಿ ಅದು ಚೆನ್ನಾಗಿದೆ, ಈ ಬದಲಾವಣೆ ಅಷ್ಟೇ ಬಯಸ್ತಿರೋ ಜನ. ನಾನು ಹೇಳ್ತಿರೋದು, ಯಾಕಂದರೆ ಯಾಕೆ ನಾನು ಹೇಳ್ತಿರೋದು ಸ್ಪ್ರೆಡ್ ಆಗ್ತಿಲ್ಲ ಅಂದರೆ ಮೋಸ್ಟ್ಲಿ ಅದು ಬೇಕಾಗಿಲ್ಲ ಜನಕ್ಕೆ. ಈಗ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ, ಜನ ಅದಕ್ಕೆ ಹೋಗ್ತಿದೆ ಅಂತ ಕೂಡ ಇನ್ನೊಬ್ರು ಸಿನಿಮಾ ಮಾಡಿದ್ರೆ ನಿಲ್ಸಿಲ್ಲಲ್ಲ ಉಪೇಂದ್ರ ಅವರು. ಅಲ್ಲ, ಹಂಗಲ್ಲ. ನಿಮಗೆ ಕೇಳಿ, ಒಂದು ಸಿನಿಮಾ ಮಾಡಿದ್ದೀನಿ ನಾನು, ಅದು ಮೌತ್ ಪಬ್ಲಿಸಿಟಿ ಆಗಬೇಕು, ನನ್ನ ಕೈಲಾಗಿರೋಷ್ಟು ಪಬ್ಲಿಸಿಟಿ ಮಾಡಿದ್ದೀನಿ ನಾನು. ಹೌದು, ಮೌತ್ ಟು ಮೌತ್ ಪಬ್ಲಿಸಿಟಿನೇ ಸಿನಿಮಾಗಳನ್ನ ಕಾಪಾಡೋದು. ನೀವು ಎಷ್ಟೇ ಪಬ್ಲಿಸಿಟಿ ಮಾಡೋದು, ಹೌದು, ಇಲ್ಲಪ್ಪ ಆ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ನಿಮ್ಮ ವಿಚಾರಗಳು ನಿಮಗೆ ಬೇಕು ಅನ್ಸಿದ್ರೆ. ಯಾಕಂದ್ರೆ ಅಲ್ಲೊಂದು ಸಿನಿಮಾ ಇದೆಯಲ್ಲ, ಮೌತ್ ಪಬ್ಲಿಸಿಟಿ ಯಾವಾಗ ಶುರು ಆಗುತ್ತೆ? ಅಲ್ಲ, ಹೌದು, ಸಿನಿಮಾ ಬಂದು ಒಂದು 10 ಜನ ನೋಡಿದಾಗ. ಅಲ್ಲ, ಅದಕ್ಕೆ ನಾನು ಗಾಂಧಿ ಭವನದಲ್ಲಿ ನಾನು ಪಕ್ಷ ಸ್ಟಾರ್ಟ್ ಮಾಡಿದ್ದು. ನಾನು ಸೀರಿಯಸ್ ಇಲ್ಲ ಅಂದರೆ ಪಕ್ಷ ಮಾಡ್ತಿರ್ಲಿಲ್ಲ, ಸುಮ್ಮನೆ ಕೂತ್ಕೊಂಡು ನಿಮ್ಮ ಹತ್ರ ನಾನು ವಿಚಾರಗಳು ಹೇಳ್ತೀನಿ, ಈ ಥರ ಒಂದು ಪಕ್ಷ ಬಂದರೆ ಚೆನ್ನಾಗಿರುತ್ತೆ. ಇಲ್ಲ, ನಾನು ಪಕ್ಷನ ಹೋಗಿದ್ದೀನಿ, ಡೆಲ್ಲಿಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಬಂದಿದ್ದೀನಿ. ಹೌದು, ಮುಂಚೆ ನಾನೊಂದು ಪಕ್ಷ ಮಾಡಿದೆ, ಆ ಟೈಮಲ್ಲಿ ಯಾಕಾಗಲಿಲ್ಲ ಅಂದರೆ 224 ಜನ ನಿಲ್ಸಿದ್ವಿ, ನಿಮ್ಗೆಲ್ಲ ಗೊತ್ತಿದೆ. ಅವರು ನಾನು ಟಿಕೆಟ್ ನಾನೇ ಕೊಡ್ತೀನಿ ಅನ್ನೋಕೆ ಶುರು ಮಾಡಿದ್ರು. ಇವರೆಲ್ಲ ಆಗಲ್ಲ, ನಾನು ಇಂಟರ್ವ್ಯೂ ಮಾಡಿ ಎಲ್ಲರೂ ರೆಡಿ ಮಾಡಿರೋನೆಲ್ಲ ಬಿಟ್ಬಿಟ್ರು ಅವರು, ಬೇರೆಯವ್ರಿಗೆ ಕೊಡ್ತೀನಿ ಅಂದರು. ನನಗೆ ಬೇಡಪ್ಪ, ನಿಮ್ಮ ಇಷ್ಟ, ನೀವು ಇಷ್ಟು ದಿನ ನನಗೆ ಯಾಕೆ ಮುಂಚೆನೇ ಹೇಳ್ಬೋದಾಗಿತ್ತು ಅಂತ ಹೊರಗೆ ಬಂದೆ. ಯಾಕಂದ್ರೆ ತಪ್ಪಾಗ್ತಿದೆ ಅಂತ ಗೊತ್ತಿದ್ದು ಹೊರಗೆ ಬಂದೆ. ಹೌದು, ನೀವು ಬಂದ ಕೂಡಲೇ ಯಾಕೊಂದು ವೇವ್ ಕ್ರಿಯೇಟ್ ಆಗಿಲ್ಲ, ಪ್ರಾಬ್ಲಮ್ ಆಯಿತು. ಮೋಸ್ಟ್ಲಿ ನನ್ನ ನಂಬಿಕೆನೇ ನನ್ನ ತಪ್ಪಾಯಿತು. ನಾನು ಕೊನೆಗೆ ನನಗೆ ಆ ಭ್ರಮನಿರಸನ ಆಗಬಾರ್ದಲ್ವಾ, ಏನಂದರೆ ನಾನು ಜನರು ನಂಬಿದ್ದೆ ತಪ್ಪಾಯ್ತಪ್ಪ ಅನ್ನಿಸ್ಬಾರ್ದಲ್ವ ನನಗೆ. ಇನ್ನೊಬ್ರು ಬರಲ್ಲ ಅವಾಗ ಅಲ್ವಾ. ನನಗೇನಕ್ಕೆ ಗೊತ್ತಾ, ನನಗೇನು ಬೇಡ ಅಂತ ತಿಳ್ಕೊಳ್ಳಿ, ಮತ್ತೇನೋ ಇವನು ಸ್ವಾರ್ಥಕ್ಕೆ ಬಂದಿಯಾನೆ. ಏನು ಹೇಳಿ, ಫಸ್ಟ್ ಮಾತಾಡೋದೇ ಅದು, ಎಲ್ಲ ಆಯ್ತು ರೀ, ನೆಕ್ಸ್ಟ್ ಇಲ್ಲಿ ಬಂದು ಇವಾಗ ಏನೋ ಒಂದು ಅಧಿಕಾರ ಹಿಡಿಬೇಕು ಅಂತ, ಅದಕ್ಕೆ ನಾನು ಎಲೆಕ್ಷನ್ ಇಟ್ಕೊಳ್ಳಲ್ಲ ಅಂತ ಹೇಳಿದೆ. ಯಾಕಂದರೆ ಅದು ಅದಾರ ಅರ್ಥ ಆಗಲಿ, ನಾನು ಹೇಳ್ತಿರೋದಷ್ಟೇ ವಿಷಯ ತೊಗೊಳ್ಳಿ. ಮತ್ತೆ ನಾನು CM ಆಗಬೇಕು, ನಾನು ಇದಾಗಬೇಕು ಅನ್ನೋದಲ್ಲ ಇಲ್ಲಿ. ನಿಮಗೆ ಬೇಕು ಅಂದರೆ ನಾನು ಕೆಲಸ ಮಾಡೋಕ್ಕೆ ರೆಡಿ.
ಏನು ಹೇಳಿ? ಬಟ್ ನಿಮ್ಗೇನು ಬೇಕು ಅನ್ನೋದು ಕರೆಕ್ಟಾಗಿ ತಿಳ್ಕೊಳ್ಳಿ. ನಿಮಗೆ ಒಬ್ಬನ ಕೆಲಸ ಕೊಟ್ರ ಮೇಲೆ ಅವ್ನು ನನ್ನ ಮನೆ ಹತ್ರ ಬರಬೇಕು, ನಮ್ಮ ಏರಿಯಾಗೆ ಬರಬೇಕು, ಮಾತಾಡಬೇಕು, ವರದಿ ಒಪ್ಪಿಸ್ಬೇಕು. ಇದೆಲ್ಲ ಬದಲಾವಣೆಗಳು ಬೇಕಾಗಿರೋದಲ್ವಾ? ಹೌದು. ನೀವು ಮಾಧ್ಯಮದವರು ಅಲ್ಲಿ ಹೋಗಬೇಕು, ಅವ್ರನ್ನ ಅಲ್ಲೇ ಇಂಟರ್ವ್ಯೂ ಮಾಡ್ಬೇಕು. ನೀವು ಪ್ರಾಬ್ಲಮ್ ಜೊತೆ ಸೊಲ್ಯೂಷನ್ ಪಕ್ಕದಲ್ಲೇ ಇಟ್ಕೊಂಡು ನೀವು ಮಾಡಿಲ್ಲ ಅಂತ ಹೇಳ್ತಿಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು. ನಿಜ ನಿಜ ಅಲ್ವಾ? ಹೌದು. ಎಜುಕೇಶನ್ ಮಿನಿಸ್ಟರ್ ನೀವು ಡೈರೆಕ್ಟ್ ಕನೆಕ್ಟ್ ಮಾಡೋ ಥರ ಬರ್ಬೇಕು ನಿಮ್ಮ ಮಾಧ್ಯಮದಲ್ಲಿ. ಹೌದು. ಅಲ್ಲಿ ಯಾರೋ ಒಬ್ಬ MLA ಇದೆ, ನಿಮ್ಮನ್ನು ಕರೆಸ್ತಾನೆ, ಬನ್ರಿ TV 18 ಬನ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಜನ ಕೇಳ್ತಿದ್ದಾರೆ ನೋಡಿ, ಇಲ್ಲಿ ಹಿಂಗಾಗಿದೆ. ಎಜುಕೇಷನ್ ಮಿನಿಸ್ಟರ್ ತಗೊಳ್ರಿ ಅಲ್ಲಿ, ಅಥವಾ ಇದು ಕನ್ಸರ್ನ್ ಆಫೀಸರ್ ತಗೊಳ್ರಿ, ವಿಡಿಯೋ ಕಾಲ್ ಮೂಲಕ ಕನೆಕ್ಟ್ ಆಗೋ ಥರ ಸಿಸ್ಟಮ್ ಬರಬೇಕು. ಎಷ್ಟು ಅದ್ಭುತವಾಗಿರುತ್ತಲ್ಲ ಅವಾಗ. ಹೌದು. ಈ ಬದಲಾವಣೆಗಳು ತಾನೇ ನಮಗೆ ಬೇಕಾಗಿರೋದು. ಹೌದು.